ನಮಸ್ಕಾರ ವೀಕ್ಷಕರೇ, ಇಲೋ ಚಾನೆಲ್ಗೆ ಸ್ವಾಗತ. ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇವತ್ತು ಹಸಿ ಟೊಮೆಟೊ ಚಟ್ನಿ ಮಾಡೋಣ ಅನ್ಕೊಂಡಿದ್ದೀನಿ. ಬನ್ನಿ ವೀಕ್ಷಕರೇ, ಹಸಿ ಟೊಮೆಟೊ ಚಟ್ನಿ ಮಾಡೋಕೆ ಏನೆಲ್ಲ ವಸ್ತು ಬೇಕಂತ ನೋಡೋಣ. ಬೇಕಾಗೋ ವಸ್ತುಗಳು: 3 ಹಸಿ ಟೊಮೆಟೊ, ಒಂದ್ ಸ್ವಲ್ಪ ಶೇಂಗಾ ಬೀಜ, ಸ್ವಲ್ಪ ಬೆಲ್ಲ, 3 ಹಸಿ ಮೆಣಸು, ಉಪ್ಪು, ಕರಿಬೇವಿನ ಸೊಪ್ಪು, ಹುರ್ಕೊಳ್ಳಿಕ್ಕೆ ಎಣ್ಣೆ, ಬೆಳ್ಳುಳ್ಳಿ, ಸಾಸಿವೆ. ಇವಿಷ್ಟು ಬೇಕಾಗುವ ವಸ್ತುಗಳು. ಮೊದಲಿಗೆ ಮೆಣಸು ಟೊಮೆಟೊ ಕಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಗ್ಯಾಸ್ ಮೇಲೆ ತವಾ ಇಟ್ಟು ಎಣ್ಣೆ ಹಾಕಿ ಟೊಮೆಟೊ ಕಟ್ ಮಾಡಿದ್ದು ಮತ್ತೆ ಹಸಿ ಮೆಣಸು ಕಟ್ ಮಾಡ್ಕೊಂಡಿದ್ನಲ್ಲ ಅದನ್ನ ಹಾಕಿ ಹುರ್ಕೊಳ್ಬೇಕು. ಹೀಗೆ ನಂತರ ಬೆಳ್ಳುಳ್ಳಿ, ಕರಿಬೇವು ಎಲೆ, ಶೇಂಗಾ ಬೀಜ ಹಾಕಿ ಹುರ್ಕೊಳ್ತಾ ಇದ್ದೀನಿ. ಈಗ ಸ್ವಲ್ಪ ಹೊತ್ತು ಅಂದರೆ 5 ನಿಮಿಷ ಅದನ್ನು ಸ್ವಲ್ಪ ಮುಚ್ಚಿಟ್ಬಿಡ್ತೀನಿ ಒಲೆ ಮೇಲೆ. ಅದ್ರ ನಂತರ ಅದು ತೆಗೆದು ಹುರ್ಕೊಂಡಿರೋ ಟೊಮೆಟೊ, ಉಪ್ಪು, ಹಸಿಮೆಣಸು, ಬೆಳ್ಳುಳ್ಳಿ, ಬೆಲ್ಲ, ಕರಿಬೇವು, ಶೇಂಗಾ ಬೀಜ ಇವೆಲ್ಲ ಹಾಕಿ ಮಿಕ್ಸಿಲಿ ರುಬ್ಕೊಂಡಿದ್ದೀನಿ ನೋಡಿ. ಇವಾಗ ಇದಕ್ಕೊಂದು ಒಂದು ಪಾತ್ರೆನ ಒಲೆ ಮೇಲಿಟ್ಟು ಗ್ಯಾಸ್ ಮೇಲಿಟ್ಟು ಅದಕ್ಕೆ ಎಣ್ಣೆ ಹಾಕಿ ಸಾಸಿವೆ ಕರಿಬೇವಿನ ಎಲೆ ಹಾಕಿ ಒಗ್ಗರಣೆ ಹಾಕ್ಕೊಂಡ್ರೆ ಆಯ್ತು, ಟೊಮೆಟೊ ಚಟ್ನಿ ರೆಡಿ. ಇದು ದೋಸೆ ಜೊತೆಗೆ ತಿನ್ಲಿಕ್ಕೆ ಚೆನ್ನಾಗಿರ್ತದೆ. ವಿಡಿಯೋ ಇಷ್ಟ ಆಯ್ತು ಅಂದ್ಕೊಳ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಟಾಟಾ, ಬಾಯ್ ಬಾಯ್.